ಸ್ವಾಗತ ಬಯಸುತ್ತಾ ಜಾತ್ರಾ ಕಮಿಟಿಗೆ ಸ್ವಾಗತ ಬಯಸುತ್ತಾ ನಮಗೆಲ್ಲ ಗೊತ್ತಿದ್ದಂತೆ ಸುಮಾರು 14-15 ತಿಂಗಳ ಹಿಂದೆ ಗೋಕಾಕ್ ಸಭಾಭವನದಲ್ಲಿ ಒಂದು ಸಭೆ ಕರೆದು ಯಾಕಂದರೆ ಜಾತ್ರೆ 2020 ಆಗಬೇಕಾಯಿತು. ಕರೋನಾ ಬಂದಿದ್ದರಿಂದ ಜಾತ್ರೆ ಮುಂದೋಯ್ತು. ಅದಕ್ಕೆ ಮುಂದೆ ಹೋದ ನಂತರ ಅಷ್ಟೊಳಗೆ ನಾವೆಲ್ಲ ಕೂಡ ದೇವಸ್ಥಾನ ಅಂದ್ರೆ ಹೊಸದು ಕಟ್ಟಬೇಕು, ಯಾವ ಥರ ಮಾಡ್ಬೇಕಂತೇಳಿ ಎಲ್ಲ ಚರ್ಚೆ ಆದಾಗ ಯಾಕಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಯಾವುದೇ ಒಂದು ದೇವಸ್ಥಾನ ಮೂಲ ಅಂದರೆ ಪೂಜ್ಯರು ಪುಣ್ಯಾತ್ಮರು ಸಾಧುಗಳೆಲ್ಲ ನಿರ್ಮಾಣ ಮಾಡಿದಂಥ ವಿಶೇಷ ಅಂದರೆ ಗೊತ್ತಿರುತ್ತೆ ತಮಗಂದ್ರೆ ಹಳ್ಳಿಯಲ್ಲಿರಲಿ ದೊಡ್ಡ ಊರಲ್ಲಿರಲಿ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ನಾವು ದೇವಸ್ಥಾನ ಇದನ್ನು ಪೂರ್ತಿ ಕೆಡವಿ ಕಟ್ಟಬೇಕು, ರಿನ್ಯೂವೇಷನ್ ಮಾಡ್ಬೇಕಂತೇಳಿ ಕೇರಳದಿಂದ ಅಷ್ಟಮಂಗಲ ಪ್ರಶ್ನೆ ಹಾಕಿದ್ವಿ. ಅಂದ್ರೆ ಅವರ ಬಂದ್ ಮಾಡ್ತಾರೆ. ಇಡೀ ಭಾರತ ದೇಶದೊಳಗೆ ಕೇರಳದವ್ರು ಬಂದು ಅಷ್ಟಮಂಗಲ ಪ್ರಶ್ನೆ ಹಾಕ್ತಾರೆ. ನಾವು ಅವ್ರು ಕೇಳಿದ್ವಿ, ಅಷ್ಟಮಂಗಲ ಪ್ರಶ್ನೆ ಹಾಕಿ ನಾವಂದ್ರೆ ಪೂರ್ತಿ ಗುಡಿ ಕೆಡಬೇಕು ಅಥವಾ ಇದನ್ನ ರಿನ್ಯೂವೇಷನ್ ಮಾಡಿ ಪ್ರಶ್ನೆ ಆಗಿದಾಗ ಅವ್ರು ಸುಮಾರು ಹೇಳಿದ್ರು. ಅವ್ರು ಯಾಕಂದ್ರೆ ಅವರೆಲ್ಲ ಅಂದ್ರೆ ಇತಿಹಾಸನ ತೆಗಿತಾರೆ. ಅವ್ರು ತೆಗೆದಂದ್ರೆ ಸುಮಾರು ಗುಡಿ ಎಷ್ಟು 100 ವರ್ಷದಿಂದ ಕಟ್ಟಿದ್ರು, ಯಾರು ಕಟ್ಟಿದ್ರು ಅಂತ ಒಂದು ಅಂದಾಜ್ಮಾಗ ಹೇಳ್ತಾರೆ ಅವ್ರು. ಅದಕ್ಕೆ ಅವ್ರು ಹೇಳಿದ್ರು, ಸುಮಾರು 800 ವರ್ಷದಿಂದ ಈ ದೇವಸ್ಥಾನ ನಿರ್ಮಾಣ ಎಲ್ಲ ಸಾಧುಗಳು ಬಂದ್ಕೇಸಿ ಅಂದ್ರೆ ಒಂದು ಗಿಡದ ಕಡೆ ಒಂದು ಸಣ್ಣ ಗಿಡ ಆಯ್ತು, ಗಿಡದ ಕಡೆ ಬಂದು ಅಲ್ಲಿಂದ ಮೊದಲಿನ ಟೈಮ್ದಾಗ ಅಂದ್ರೆ ನಮ್ಮಲ್ಲೆಲ್ಲ ನೀವು ಗೊತ್ತಿದೆ ಹೊಲದಾಗೆಲ್ಲ ಕಲ್ಲಿಟ್ಟು ಪೂಜೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಅಲ್ಲಿದ್ದ ದೇವಸ್ಥಾನಗಳು ನಿರ್ಮಾಣ ಆಗ್ತಾವ್ರೆ. ಸುಮಾರು 800 ವರ್ಷದಿಂದ ಮಾಡಿದಾರು. ನೀವು ಗರ್ಭಗುಡಿ ಒಂದು ಮಾತ್ರ ಕೆಡಬೇಡ್ರಿ, ಅದನ್ನ ಬಿಟ್ಟು ಉಳಿದ್ ಬೇಕಾದ ಮಾಡ್ರಿ ಅಂತೇಳಿ ಅಷ್ಟಮಂಗಲ ಪ್ರಶ್ನೆ ಬಂತಂದ್ರೆ ಆಮ್ಯಾಗ ಎಲ್ಲರೂ ಅಂದ್ರೆ ಗುಡಿ ಕೆಡವಿ ಕಟ್ಟುನು ಹೊಸದು ಕಟ್ಟು ಅಂತ ಎಲ್ಲ ಚರ್ಚೆ ನಡೆದಾಗ ಅದಕ್ಕೆ ಲೇಟ್ ಆದರೆ ಹೆಂಗೆ, ಯಾಕಂದ್ರೆ 2025 ಜೂನ್ ಜುಲೈದಾಗ ಜಾತ್ರೆ ಬರ್ತೈತಿ, ಅಷ್ಟೊಳಗೆ ಮುಗಿಬೇಕಂತೇಳಿ ಎಲ್ಲರಿಗೂ ಇಚ್ಛೆ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಯಾಕಂದ್ರೆ ಅವತ್ತೆಲ್ಲ ಭಾಳ ಜನ ಹಿರಿಯರು ಬಂದಿದ್ರು. ನಾ ಹೇಳಿದ್ದು ಪ್ರಾರಂಭಕ್ಕೆ ಮಾಡೋಣ ಅಂದಾಗ ಅದಕ್ಕೆ ಪ್ರಾರಂಭ ಮಾಡಿ ಸುಮಾರು 14 ತಿಂಗಳು 15 ತಿಂಗಳು ಮುಗಿಯಾಕೆ ಬಂದೈತಿ. ಅಷ್ಟೊಳಗೆ ಅಂದ್ರೆ ಹೆಚ್ಚು ಕಮ್ಮಿ ದೇವಸ್ಥಾನ 195% ಮುಗಿಯಾಕೆ ಬಂದೈತಿ. ಅಂದ್ರೆ ಇದಕ್ಕೆಲ್ಲ ನಮ್ಮ ಗೋಕಾಕ್ ನಗರದ ಜನರು ನಿಮ್ಮೆಲ್ಲರ ಸಹಕಾರ, ವಿಶೇಷವಾಗಿ ಎಲ್ಲ ಕಮಿಟಿಯವರು, ವಿಶೇಷವಾಗಿ ನಮ್ಮ ಕೆಂಚಪ್ಪ ವಿಠ್ಠಲ್ ಇಂಜಿನಿಯರ್ಗಳು ತಮಗೆಲ್ಲರಿಗೂ ಮತ್ತೊಂದ್ಸಲ ಅನಂತ ಧನ್ಯವಾದ ಹೇಳ್ತೀನಿ. ತಮ್ಮೆಲ್ಲರೂ ಸಹಕಾರದಿಂದ ಗೋಕಾಕ್ ನಗರದಲ್ಲಿ ನಮ್ಮ ಶಕ್ತಿ ದೇವರಂತ ಲಕ್ಷ್ಮೀ ತಾಯಿ ದೊಡ್ಡ ಒಂದು ಗುಡಿ ನಿರ್ಮಾಣ ಆಗೈತಿ. ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಅಲ್ಲಿ ಈ ಥರ ಇಲ್ಲ ಅಂತೇಳಿ ಜನ ಮಾತಾಡತ್ತಾರು. ಇನ್ನೂ ಅದು ಅಂದ್ರೆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಇನ್ನೂ ಭಾಳ ಅಂದ್ರೆ ಒಂಥರ ಒಂದು ರೂಪಕ್ಕೆ ಬರ್ತೈತೆ ಅದು. ಅದಕ್ಕೆ ನಾವು ಎಲ್ಲರೂ 30ನೇ ತಾರೀಕು ಇದೀಗ ಅವ್ರು ಹೇಳಿದಂಗೆ ಪ್ರಾರಂಭ ಮಾಡಿ 8 ತಾರೀಕು ಅಂದ್ರೆ ಯಾವ್ಯಾವ ದೇವರ ಮೂಲ ಪೀಠಕ್ಕೆ ಯಾವಾಗ ಕೊಡಬೇಕು ಅಂದ್ರೆ ವಿಶೇಷವಾಗಿ ನಮ್ಮ ಇಲ್ಲಿ ಲಕ್ಷ್ಮೀ ತಾಯಿ 4 ತಾರೀಕು ಅಂದ್ರೆ ಅವ್ರ ಪೀಠಕ್ಕೆ ಕೂಡಬೇಕಂತ ಹಿಂಗೈತಿ. ಕೆಳಗಿನ ಲಕ್ಷ್ಮೀ ದೇವರು ಒಂಥರ ಐತಿ, ಹನುಮಂತ ದೇವರು ಹಿಂಗೆಲ್ಲ ಅದು ಮಾಡಿದ್ರು. ಅದಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆದಿದ್ದಂದ್ರೆ ಇಡೀ ಊರು, ಯಾಕಂದ್ರೆ ಇಡೀ ಊರಿನ ದೇವರಿದು ನಿಮ್ಮೆಲ್ಲರದು ಅಂದ್ರೆ ಸೇವಾ ಇದಕ್ಕೆ ಬೇಕಂತೇಳಿ ನಾವು ಕರೆದಿದ್ವಿ. ಅಂದ್ರೆ ಎಲ್ಲರೂ ಸೇವಾ ಮಾಡೋಣ ಅಂತೇಳಿ ಅದಕ್ಕೆಲ್ಲ ಕೆಲವೊಂದು ಯುವಕ ಸಂಘ ಅದಿರಿ, ಕಮಿಟಿ ಅದಿರಿ, ಹಿರಿಯರ ಅದಿರಿ, ಅದಕ್ಕೆಲ್ಲರೂ ಯಾವ್ಯಾವ ಕೆಲಸ ಒಪ್ಸ್ಕೊಂಡ್ ಕೇಸ್ ನಾವು 30 ತಾರೀಕಿಂದ ಕೆಲಸ ಪ್ರಾರಂಭ ಆಯ್ತಂದ್ರೆ 8 ತಾರೀಕು ಮುಗಿದ ಕೇಸ್ ಆಮೇಲೆ 9 ತಾರೀಕಿಂದ ಸಾರ್ವಜನಿಕ ನಮ್ಮ ದೇವಸ್ಥಾನನ ನಾವೆಲ್ಲ ಅಂದ್ರೆ ಪ್ರಾರಂಭ ಮಾಡೋಕೆ ನೀವು ಉದ್ದೇಶಿಟ್ಟು ಬಂದಿವಿ. ಅದಕ್ಕೆ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ತಾವೆಲ್ಲ ಭಾಳ ಅಂದ್ರೆ ಎಕ್ಸ್ಪೀರಿಯನ್ಸು ಅನುಭವ ಐತೆ ನಮಗೆಲ್ಲ. ಅದಕ್ಕೆ ಯಾರ್ಯಾರು ಒಂದೊಂದು ಏನೇನು ನೇಮಿಸೋದಿರುತ್ತೆ ಅವತ್ತು ಈ ಥರ ಕಮಿಟಿನ ಮಾಡಿ. ಉದಾಹರಣೆ ಈಗ ನಾವೆಲ್ಲ ಎಲ್ಲರಿಗೂ ಒಬ್ಬೊಬ್ಬರಂದ್ರು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸೋಣ, ವಾಟ್ಸಪ್ ಒಳಗೆ ಹಾಕೋಣ ಅಂದ್ರೆ ಹಂಗೆ ನಾವು ಕಾರ್ಡ್ ಪ್ರಿಂಟ್ ಮಾಡೋದು ಎಲ್ಲರಿಗೂ ಮುಡಿಸ್ಬೇಕು. ಈ ಕಾರ್ಡ್ ಪ್ರಿಂಟ್ ಮಾಡಿ ಮುಡಿಸೋದು ಒಂದು ಕಮಿಟಿ ಯಾರು ಜವಾಬ್ದಾರಿ ತಗೋತೀರಿ ಅವರೇ ಹೋಗಿ ಎಲ್ಲರಿಗೂ ಹಿರಿಯರಿಗೆ ಅಂದ್ರೆ ಎಲ್ಲರಿಗೂ ಮುಟ್ಟೋ ಹಂಗೆ ಮಾಡಬೇಕಾಗುತ್ತೆ. ಈಗ 30 ತಾರೀಕು ಅಲ್ಲಿ ಕೆಳಗಿನ ಗುಡಿಯಿಂದ ಕೆಲಸ ಪ್ರಾರಂಭ, ಅಲ್ಲಿ ಒಂದು ಕಮಿಟಿ ಯಾರು, ಆಮೇಲೆ ಇಲ್ಲೆಲ್ಲ 1-2 ದೇವಸ್ಥಾನ ಅಂದ್ರೆ ಮೂರ್ತಿ ಎಲ್ಲ ಬರೋದಿರ್ತೈತಿ, ತೇರೆಲ್ಲ ಬರೋದಿರ್ತೈತಿ, ಈಗ ಯಾವ್ದು ಮಾಡೋದು, ಊಟದ ವ್ಯವಸ್ಥೆ ಎಲ್ಲ ಇರ್ತೈತ್ರಿ, ಅದನ್ನೆಲ್ಲ ಯಾರು ಮಾಡೋದಂತೇಳಿ ಹಿಂಗೆಲ್ಲರೂ ತಾವು ಒಂದೊಂದು ಜವಾಬ್ದಾರಿ ಒಪ್ಸೋದು ಚಲೋ ಆಗ್ತದೆ. ಈಗ 30 ತಾರೀಕಿಂದ 30 ಅಥವಾ 1-2ರಿಂದ ಅಂದ್ರೆ ಸಂಜಿಕೆ ಅಂದ್ರೆ ಪೂಜನ ಕರೆದು ಪ್ರವಚನ ಇಂಥವೆಲ್ಲ ಹೇಳುವಂಥ ಕಾರ್ಯಕ್ರಮ ಇರ್ತೈತಿ. ಅದಕ್ಕೆ ಸ್ವಾಮೀಜಿಯವ್ರನ್ನ ಯಾರು ಕರ್ಕೊಂಡು 8 ದಿವಸ ಪ್ರವಚನ ಕಾರ್ಯಕ್ರಮ ಯಾರಾಗಬೇಕಂತ ಹಿಂಗೆಲ್ಲ ಒಂದು ಮಾಡ್ಬೇಕು ಉದ್ದೇಶ ತಮ್ಮನ್ನೆಲ್ಲ ಕರೆದಿದ್ವಿ. ತಾವು ದಯಮಾಡಿ ಸೇವಾ ಮನೋಭಾವನೆ ಅಂದ್ರೆ ನಾವು ಸೇವಾ ಮಾಡೋದಕ್ಕೆ ಎಲ್ಲರೂ ಅಂದ್ರೆ ಆ ದೃಷ್ಟಿಯಿಂದ ತಾವೆಲ್ಲರೂ ಯಾವ್ಯಾವ ಕಮಿಟಿ ಅವರು ತಾವು ಯಾವ ಜವಾಬ್ದಾರಿ ತಗೋತೀರ ಕರೆದಿದ್ವಿ. ತಾವೆಲ್ಲರೂ ದಯಮಾಡಿ ಅಂದ್ರೆ ತಮ್ಮದೇ ಅಂದ್ರೆ ಮನೆ ಕೆಲಸ ತಿಳ್ಕೊಂಡು ಮಾಡ್ಬೇಕು. ಯಾಕಂದ್ರೆ ಎಲ್ಲರೂ ಭಾಳ ನಂತರ ಯಾಕಂದ್ರೆ ಸುಮಾರು ನೋಡ್ರಿ, ಯಾಕಂದ್ರೆ ದೇವಸ್ಥಾನ ಅಂದ್ರೆ 800 ವರ್ಷದಿಂದ ಪೂಜರು ಕಟ್ಟರು. ಸಣ್ಣ ಗರ್ಭಗುಡಿ ಆಯ್ತು, ಗರ್ಭಗುಡಿ ಆದ ನಂತರ ಮುಂದಿನ ಗುಡಿ ಯಾರು ಕಟ್ಟಿರ್ತ ಅದು ಗೊತ್ತಿಲ್ಲ. ಸುಮಾರು 1975ನೇ ಇಸ್ವಿಯಾಗ ಸುಮಾರು 50 ವರ್ಷದಿಂದ ಮುಂದಿನ ಕಲ್ಲಿನಿಂದ ಅಪ್ಪಾರ ಕಟ್ಟಿಸ್ಕೊಟ್ರು. ಅದು 50 ವರ್ಷ ಆಗಿತ್ತು. 50 ವರ್ಷ ನಂತರ ಮತ್ತೆ ಈಗ ನಾವೆಲ್ಲ ಕೂಡಿ ಮತ್ತೆ ಪೂರ್ತಿ ದೊಡ್ಡ ಗುಡಿ ಅಂದ್ರೆ ಮತ್ತೆ ಮಾಡಾಕತ್ತು. ಅಂದ್ರೆ ಹೀಗೆಲ್ಲ ನಮ್ಮ ಕಾಲಕ್ಕಿಂತ ನಮ್ಮ ನಾವು ಮಾಡಿ ಹೋಗ್ರಿ ಮುಂದೆ ದೇವ್ರ ಇರ್ತೈತಿ, ಮುಂದೆ ಹೆಂಗೆ ನಡೀತೈತಿ. ಅದಕ್ಕೆ ಭಾಳ ವ್ಯವಸ್ಥಿತ ಆಗೈತೆ.
ತಾವೆಲ್ಲರೂ ಅಂದ್ರೆ ಅತಿ ವಿಶೇಷವಾಗಿ ನಾವು ಮೂರ್ತಿ ಪ್ರತಿಷ್ಠಾಪನಾ ದೇವಸ್ಥಾನ ಈ ಕಾರ್ಯಕ್ರಮ ಮುಗಿಸಿ ಆಮೇಲೆ ಜೂನ್ 30 ಈಗಾಗಲೇ ಜಾತ್ರೆ ಕಮಿಟಿ ಡೇಟು ಫಿಕ್ಸ್ ಮಾಡಿದಾರೋ ಅದ್ರ ಮುಂದೆ ಎಲ್ಲರೂ ಕಮಿಟಿ ಇರ್ತೈತಿ ನೀವೆಲ್ಲರೂ ಅದು ದೊಡ್ಡ ಪ್ರಮಾಣ ಜಾತ್ರೆ ಮಾಡೋಣ. ಅದಕ್ಕೆ ತಾವೆಲ್ಲರೂ ಸಂಘದವ್ರು ಬಂದಿದ್ದೀರಿ, ಯಾವ್ಯಾವ ಏನೇನು ಕೆಲಸ ಒಪ್ಪಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ.